ನಾಳೆ ನಾಡಿದ್ದು NDAದ ಎಲ್ಲ ಸಂಸದರಿಗೆ ಅಧಿವೇಶನದಲ್ಲಿ ಹಾಜರಿರಲೇಬೇಕು ಅಂತ ವಿಪ್ ಕೊಟ್ಟಿದ್ದಾರೆ. ಪ್ರಮುಖ ಮಸೂದೆಗಳ ಬರೋದಿದೆ ಅಂತ ಅರ್ಥ. ವಿಪ್ ಕೊಟ್ಟು ನೀವು ಅಧಿವೇಶನದಲ್ಲಿ ಇರಲೇಬೇಕು, ಮಸೂದೆಗಳ ಪರವಾಗಿ ಮತ ಚಲಾಯಿಸಬೇಕು ಅಂತ ಹೇಳಿದಾಗ ತುಂಬ ಪ್ರಮುಖವಾದ ಮಸೂದೆ ಅಂತ ಅರ್ಥ. ಏನದು? ಬರ್ತಾ ಇರುವ ಮಾಹಿತಿಯ ಪ್ರಕಾರ ಒನ್ ನೇಷನ್ ಒನ್ ಇಲೆಕ್ಷನ್, ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಮಂಡನೆಯಾಗುತ್ತೆ. ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ ಇದಕ್ಕೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಲಾಗಿತ್ತು. 18,000 ಪುಟಗಳ ವರದಿಯನ್ನು ಸಮಿತಿ ಕೊಟ್ಟಿತ್ತು. ಆ ವರದಿಯನ್ನು ಕ್ಯಾಬಿನೆಟ್ ಒಪ್ಪಿಕೊಂಡು ಅನುಮೋದಿಸಿದೆ. ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡನೆಯಾಗುವ ಸಾಧ್ಯತೆ ಇದೆ. JPCಗೆ ಹೋಗುತ್ತಾ ಏನಾಗುತ್ತಾ ಆಮೇಲಿನ ಮಾತು. NDA ಸದಸ್ಯರಿಗೆ, NDA ಸಂಸದರಿಗೆ ವಿಪ್ ಕೊಡಲಾಗಿದೆ. ವಿಪಕ್ಷಗಳು ಖಂಡ ತುಂಡವಾಗಿ ವಿರೋಧಿಸ್ತಾ ಇದ್ದಾವೆ ಈ ಮಸೂದೆ. ದೇಶದಾದ್ಯಂತ 5 ವರ್ಷಗಳಿಗೊಮ್ಮೆ 6 ತಿಂಗಳ ಟೈಮ್ ಗ್ಯಾಪ್ನಲ್ಲಿ ಲೋಕಸಭೆ, ವಿಧಾನಸಭೆ, ಸ್ಥಳೀಯ ಸಂಸ್ಥೆಗಳು, ಪಂಚಾಯಿತಿ ಚುನಾವಣೆಗಳೆಲ್ಲವೂ ನಡೆದು ಬಿಡಬೇಕು ಅಂತ ಈ ಕಾನೂನಿನ ಉದ್ದೇಶ. ವಿರೋಧಿಸ್ತಾ ಇದ್ದಾರೆ. ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಆ ವಕ್ಫ್ ತಿದ್ದುಪಡಿ ಹೆಂಗೋ ಆಗ್ಬಿಡಬಹುದು. ಒನ್ ನೇಷನ್ ಒನ್ ಎಲೆಕ್ಷನ್ ಕಷ್ಟ ಇದೆ ಇದು. ಆಯ್ತು ನೋಡಿ, ಅದು ಬರೀ ಲೋಕಸಭಾ ರಾಜ್ಯಸಭೆ ಅಲ್ಲ, 15 ವಿಧಾನಸಭೆಗಳಿಂದ ಕೂಡ ಅದಕ್ಕೆ ಒಪ್ಪಿಗೆ ಬೇಕು. ನನಗನ್ಸುತ್ತೆ ಸಮಯ ಬೇಕಾಗತ್ತೆ. ಈಗ ರಾಮನಾಥ್ ಕೋವಿಂದ್ ಅವರು ಒಂದು ಡಿಟೇಲ್ ರಿಪೋರ್ಟ್ ಕೊಟ್ಟ ನಂತರ ಅದನ್ನು ಕ್ಯಾಬಿನೆಟ್ ಅನುಮೋದನೆ ಕೊಟ್ಟಿದೆ. ನಾಳೆ ಅಥವಾ ನಾಡಿದ್ದು ಶನಿವಾರ ಕೂಡ ಈ ಬಾರಿ ಸಂಸತ್ ಅಧಿವೇಶನ ಇದೆ, ಕಾನ್ಸ್ಟಿಟ್ಯೂಷನ್ ಡಿಬೇಟ್ ಕೂಡ ಇದೆ. ಆ ಮಧ್ಯೆ ಇದನ್ನು ಮಂಡನೆ ಮಾಡಿ ಸಿಲೆಕ್ಟ್ ಕಮಿಟಿಗೆ ಕಳಿಸ್ತಾರೋ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಇದೆ. ಆದರೆ ಸರ್ಕಾರ ತನ್ನ ಇಂಟೆಂಟನ್ನು ಸ್ಪಷ್ಟಪಡಿಸ್ತಾ ಇದೆ. 2028ರಲ್ಲಿ ವಿತ್ ಡಿಲಿಮಿಟೇಷನ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು. ಅದರದ ಮಟ್ಟಿಗೆ ನನಗನ್ಸುತ್ತೆ ಮಿತ್ರ ಪಕ್ಷಗಳ ಬೆಂಬಲವನ್ನು ಕೂಡ ಸರ್ಕಾರ ಕೋರ್ತಾ ಇದೆ. ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಕೂಡ ಕೋರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.